ರಾಜಾಧಿರಾಜ ಚಂದ್ರಕುಲ ಚಕ್ರವರ್ತಿ ಹಸ್ತಿನಾವತಿಯ ಮಣಿಮಕುಟ ಸರ್ಪಭೂಷಣ ಚಲದಂಕಮಲ್ಲ ಗುರುಕುಲದ ರಸ ದುರ್ಯೋಧನನ ಸಾರ್ವಭೌಮಾಗಿ ಜೈ ಪರ ಜೈ ಪರ ಜೈ ಪರ. ಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ. ಮುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಸ್ವರ ಸಂಪನ್ನ ಮಣಿಮುಕುಟ ವರ್ತನೆಗೆ ದುರೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಡೆಯಹರೆಯನಗೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಗುರುಕುಲ ಆಸನದಿ ಛಲವ ಬಿಡದೆ ಶೌರ್ಯದಿ ಕೈಕೊಂದರೆ ಎನಿಸಿ ಬಾಳುದು ಗುರುಕುಲ ಆಸನದಿ ಛಲವ ಬಿಡದೆ ಶೌರ್ಯದಿ ಕೈಕೊಂದರೆ ಎನಿಸಿ ಬಾಳು ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡದ ರಣದಲ್ಲಿ ರಿಪುಗಳ ವಧಿಸದೆ ಬಿಡದ ಅವಶ್ಯಕತೆ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅವಶ್ಯಕತೆ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜರು ಶಾಸನ ಅವರನ್ನು ಒಲಿಸದಿರುವನೇ ಅನುಜರು ಶಾಸನ ಅವರನ್ನು ಒಲಿಸದಿರುವನೇ. ಹೀಗಿರುವಲ್ಲಿ ಸೋಟಿರುವರೆ ಎನಗೆ ಸರಿ ಸೋಟಿರುವರೆ ಸೋಟಿರುವರೆ ಎನಗೆ ಸರಿ ಸೋಟಿರುವರೆ ಗುರುಕುಲ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕೊಂದರೆ ಎನಿಸಿ ಬಾಳು ಗುರುಕುಲ ಆಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕೊಂದರೆ ಎನಿಸಿ ಬಾಳು ಸೋಟಿರುವರೆ ಎನಗೆ ಸರಿ ಸೋಟಿರುವರೆ. ಪಿತಾಮಹರೇ, ಆಚಾರ್ಯರೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ? ಆ ಪಾಂಡವರು ಜೂಜಾಡಿ ರಾಜಕೋಶಾದಿಗಳನ್ನು ಕಳೆದುಕೊಂಡು ಆ ಕೃಷ್ಣನನ್ನೇ ನಂಬಿಕೊಂಡು ಅರ್ಧ ರಾಜ್ಯ ಕೇಳಲು ರಾಯಭಾರಿಯಾಗಿ ಕಳಿಸಿರುವಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಧೈರ್ಯವನ್ನು ಕೇಳಿದ್ರ ಎಷ್ಟರ ಮಟ್ಟಿಗಿರುವುದು? ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನಂದೆ? ಯುದ್ಧ? ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾಬದ್ಧ. ನನ್ನ
ಸಹಸ್ರಾರು ಯುದ್ಧ ಕವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸಿವೆ ತಾತ. ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ರಾಜ್ಯಬದ್ಧಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಆರಂಭಿಸಲು ಸರಿಯಾದ ಕರ್ಮಾಪದೇಶಕನಾರು? ನಾನು ಮತ್ತು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಮಾಡಿಸುತ್ತಿರುವರು. ಏನು ಪುರುಷೋತ್ತಮರು ಬರುತ್ತಿರುವರೆ? ಬರಲಿ ಬರಲಿ, ಬಹಳ ಸಂತೋಷ. ತಾತ, ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜ ಚಂದ್ರಕುಲ ಚಕ್ರೇಶ್ವರ ಪುರುಷ ಶ್ರೇಷ್ಠ ನಾನಿರುವಾಗ ಆ ದನ ಕಾಯುವ ಬಲ್ಲನು ಪುರುಷೋತ್ತಮನ? ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಈ ದರಿದ್ರ ವಿದುರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ, ಎಲ್ಲಿ ಓದಿತು ಅವನ ತಿರುಪೆ ಬುದ್ಧಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿನವಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲ. ದುರ್ಯೋಧನ, ವೇದುರ, ಏನು ಹೇಳಿದೆ? ಚಕ್ರವರ್ತಿಯಾದ ನಾನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವು ಅಥವಾ ನ್ಯಾಯಕ್ಕೆ ನೀನು ಅಧೀನನು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಸಹೋದರ ದುಶ್ಯಾಸನ, ರಾಜ್ಯಸಭೆಯನ್ನು ಅರಿಯದೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಕೇಳಿಸಿಲ್ಲವೇ? ಆಚೆಗೆ ಹೊರಡು, ಇಲ್ಲವಾದರೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ ನೀನು, ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಿನಗೆ ಹೇಳಿಯೇ ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಗಿದಾಡುತ್ತಿರುವೆಯಲ್ಲ, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೇನೆ. ಕೇಳುವೆನು, ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಆ ಭೀಮಸೇನನ್ನು ಮಾಡಿದ್ದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಅವರೇನಾದರೂ ರಣಾಂಗಣದಲ್ಲಿ ನಿಂತಿದ್ದೇ ಆಗಿದ್ದರೆ ಅವರನ್ನು ಗೆಲ್ಲಬಲ್ಲವರು ಯಾರೂ ಇರಲಿಲ್ಲ. ಕರ್ಣ, ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ, ಕರ್ಣ, ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ, ಕಾಲವಿದವೆಂಬ ವರಗಳಿಸಿ, ಯುದ್ಧದೋ ಆ ಮಧ್ಯಮ ಪಾಂಡವನ ಮಾಡಿಸುವುದಾಗಿ ಹಡತೊಟ್ಟ ನಿನಗೆ. ಕರ್ಣ, ಯುದ್ಧದೋ ಆ ಮಧ್ಯಮ ಪಾಂಡವ ಭಕ್ತನ ಮಾಡಿಸುವುದಾಗಿ ಹಡತೊಟ್ಟ ನಿನಗೆ. ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ. ಕರ್ಣ, ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಹೆದರುವುದೇ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಇವನು ಒಂದಲ್ಪ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೂ ಏನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ಕೃಷ್ಣನು ರಾಜ್ಯಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅವರನ್ನು ಈ ರಾಜ್ಯಸಭೆಯಿಂದ ಹೊರದೂಡಬೇಕಾಗುವುದು ಎಚ್ಚರ.
ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವನು. ಆ ದಿನ ನಾನು ದ್ವಾರಕೆಗೆ ಹೋದಾಗ ಆ ಕೃಷ್ಣನು ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದ. ನಾನೀಗ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವನು. ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೊಂಡ ಸಿದ್ಧವಾಗಿರುವುದು. ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ನನ್ನತ್ತ ಕಣ್ಣೆತ್ತಿಯು ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ತಾನಾಗಿಯೇ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಸುಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲಯ್ಯ. ಕೃಷ್ಣ, ಅಟ್ಟಹಾಸದ ಮೇರುವ ದಿಟ್ಟ ಶತ್ರುಗಳ ಎದೆ ಮೆಟ್ಟಿ ಸಿಗಿಯುವ ಕೊಟ್ಟುಗಾರ ನೀ, ಗಟ್ಟಿಗ ರಘುನಂದನ. ನಿನ್ನಂತಹ ಡಾಂಬಿಗನಿಗೆ ನಮಸ್ಕರಿಸಿದಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವಿರುವವೋ ಇಲ್ಲವೋ ಎಂದು ಒಡನೋಡಿ ಬಂದು ಅಡಿಯಿಂದ ಮುಡಿವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನೀನು ನಡಿಗೆರಗಿದೆಂದು ಭಾವಿಸಿದೆಯಾ ಗೋಪಾಲ? ಅದರಲ್ಲಿ ಕುಳಿತುಕೋ ಪಾಂಡವರಾಯ ಬಾರಿ, ಕುಳಿತುಕೋ. ಹಾ ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರೀತಿ ಅಲ್ಲವೇ? ಇರಬಹುದೇನು, ಇದ್ದೇ ಇದೆ. ಗೋಪಿಕಾಂಗಂದಿರ ನರ್ತನವನ್ನು ನೋಡಿ ನೋಡಿ ಬೇಸತ್ತು ನೀನು ನಮ್ಮ ರಾಜನರ್ತಕಿಯ ನರ್ತನವನ್ನು ನೋಡಿ ಆನಂದಿಸುವಂತೆ ಕುಳಿತುಕೋ ಪಾಂಡವರಾಯರಿ, ಕುಳಿತುಕೋ. ಸಹೋದರ, ಎಲ್ಲಿ ನಮ್ಮ ರಾಜನರ್ತಕಿಯರನ್ನು ಕರೆತರಿಸು.
ಆಗಲೇ ಆಗಲೇ ರಾಜ. కరుణాళు కురు భూపరాజేశ్వర కరుణాళు కురు భూపరాజేశ్వర గురు వంశేశ్వర గురు వంశ కుల తిలక మకుటేశ్వర ధీర కరుణాళు కురు భూపరాజేశ్వర ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮಾವನ ಹಿತದೀತೆ ತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲ್ಲವ ಈ ಜಗಮಲ್ಲ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರು ಭೂಪರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪರಾಜೇಶ್ವರ
ವರ್ಣಧಾರಿ ಚೆಲುವ ವರ್ಣಧಾರಿ ಚೆಲುವ ಜಗದ ಜನರ ಈ ಜಗದ ಜನರ ಮನವ ಮರುಳುಗೊಳಿಪ ಶ್ರೀಕೃಷ್ಣನಿಗೆ ಈ ನರ್ತಕಿಯರ ನಮನಗಳು ಏನಂದ್ರಿ ಮತ್ತೊಮ್ಮೆ ಹೇಳಿ. ಮಹಾಪ್ರಭು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಾಮ್ ತಾಮ್ ತಾ ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಾಮ್ ತಾಮ್ ತಾ ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಾಮ್ ತಾಮ್ ತಾ ತಾಮ್ ತಾಮ್ ತಾ ತಗದೆ ಮಿದಕ ಜಣು ತಾಮ್ ತಾಮ್ ತಾ ತಾಮ್ ತಾಮ್ ತಾ ತಗದೆ ಮಿದಕ ಜಣು ತಾಮ್ ತಾಮ್ ತಾ ತಗದೆ ಮಿದಕ ಜಣು ತಾಮ್ ತಾಮ್ ತಾ ತಗದೆ ಮಿದಕ ಜಣು ತಾಮ್ 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 ತಾ ತಗದೆ ಮಿದಕ ಜಣು ತಾಮ್ 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 ತಾ ಮಿದಕ ಜಣು ತಗದೆ ಮಿದಕ ಜಣು ದಿತ್ತ ಗಣಕ ಜಂ ತಜಂ ತರಿ ತಗ ದಿತ್ತ ಗಣಕ ಜಂ ತಜಂ ತರಿ ತರಿ ತದ ಜಣು ತಕಿಟ ತದೆ ಮಿದಕ ಜಣು ತರಿ ತದ ಜಣು ತಕಿಟ ತದೆ ಮಿದಕ ಜಣು ಕಜಂ ತಜಂ ತರಿ ತಗ ದಿತ್ತ ಕಣ್ಣ ಕಜಂ ತಜಂ ತರಿ ತಂಗಡ್ಕ ತರ್ಗಡ್ಕ ತಂಗಡ್ಕ ತರ್ಗಡ್ಕ ತರ್ಗಡ್ಕ ತಂಗಡ್ಕ ತರ್ಗಡ್ಕ ತಂಗಡ್ಕ ತರ್ಗಡ್ಕ ತರ್ಗಡ್ಕ ದಿತ್ತ ಕಣ್ಣ ಕಜಂ ತಜಂ ತರಿ ತಗ ದಿತ್ತ ಕಣ್ಣ ಕಜಂ ತಜಂ ತರಿ ತಂಗಡ್ಕ ತರ್ಗಡ್ಕ ತರ್ಗಡ್ಕ ತಂಗಡ್ಕ ತರ್ಗಡ್ಕ ತಂಗಡ್ಕ ಮಿದಕ ಜಣು ತಾಮ್ ತಕದಿ ದಿನ್ನ ದರಗಿದ ತಕದಿ ದಿನ್ನ ತಾಮ್ ತಕದಿ ದಿನ್ನ ದಗಡದ ತದಿ ಇಂಗಿನ ತಾಮ್ ತಕದಿ ದಿನ್ನ ದರಗಿದ ತಕದಿ ದಿನ್ನ ತಾಮ್ ತಕದಿ ದಿನ್ನ ದಗಡದ ತದಿ ಇಂಗಿನ ದಗಡದ ತದಿ ಇಂಗಿನ ದಗಡದ ತದಿ ಇಂಗಿನ ದಗಡದ ತದ ಜಣು ತಗಡದ ತದ ಜಣು ತಗಡದ ತದ ಜಣು ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಕದಿ ಮಿದಕ ಜಣು ತದ ಜಣು ತಗಡದ ತದ ಜಣು ತಗಡದ ತದ ಜಣು ತಗದಿ ಮಿದಕ ಜಣು ತಗದಿ ಮಿದಕ ಜಣು ಮಿದಕ ಜಣು ತಗದಿ ಮಿದಕ ಜಣು ಮಿದಕ ಜಣು ತಗದಿ ಮಿದಕ ತಗದಿ ಮಿದಕ ಜಣು ತಗದಿ ಮಿದಕ ತಚ್ಚಂ ತಗಜಂ ತಗಡಜಂ ತದಗಿನಕ 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 ತಚ್ಚಂ ತಗಜಂ ತಗಡಜಂ ತದಗಿನಕ 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 ತಚ್ಚಂ ತಗಜಂ ತಗಡಜಂ ತದಗಿನಕ 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 ತದಗಿನಕ
ಇವನು ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವನು ವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸರಿ ಸಾಟಿ ಯಾರಿ ಹರಿ ಇವನಿಗೆ ಸರಿ ಸಾಟಿ ಯಾರಿ ಹರಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿಯ ಕರುನಾಡು ಕುರುಭೂಪ ಕುರುವಂಶ ಕುಲತಿಲಕ ಮಗುಡೇಶ್ವರ ಧೀರ ಕರುನಾಡು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೃಷ್ಣ, ನರ್ತನವನ್ನು ನೋಡಿದಾಯ್ತಲ್ಲ, ಇನ್ನು ನೀನು ಬಂದ ಸಮಾಚಾರವನ್ನು ಈ ಸಭೆಗೆ ಅರ್ಹಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಷಯವನ್ನು ಹೇಳಲು ಬಂದಿರುವೆನು. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ಒಂದು ವಿಚಾರವನ್ನು ಬಿಟ್ಟು ಬೇರಿನ್ನೇನಾದರೂ ಹೇಳಬಹುದು, ಸಂತೋಷವಾಗಿ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಾರಿಯು ಬಂದ ಉದ್ದೇಶವು ಈ ರಾಜ್ಯಸಭೆಯಲ್ಲಿ ತಿಳಿಸಬಹುದು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಯ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಳೆಲು ಬಂದ ರಾಯಭಾರಿಯು ನಾನು, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲದ ದೇವ, ಯಮಸುತ ಭೀಮಾರ್ಜುನನ ಕುಲದ ದೇವ, ಸಾಮಾನ್ಯದವರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಡೆಸಲ್ಪಡಬೇಕಾಗಿರುವುದರಿಂದ
ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಆಗದಿದ್ದರೆ ಮುಂದೆ ಆಗಬಹುದಾದಂಥ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಈ ಪವಿತ್ರ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೊಯಿಸುವಿರೋ, ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ನಾನು ಬಂದಿರೋ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೊಂದು ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೊಂದು ಸಂದೇಶವನ್ನು ಕಳಿಸಿರುವರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ಇನ್ನು ನಿಮ್ಮ ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಅಕ್ಷಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪ ಕೃತ್ಯಗಳನ್ನು ಮನ್ನಿಸಿ ಅವರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯಗಳನ್ನು ನೀವು ಕೇಳಿದಿರಲ್ಲವೇ? ಈ ಸಲಹೆಗಳನ್ನು ಮುನ್ನಿಸಿ ನೀವು ಅದರಂತೆ ನಡೆಯಲು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ದುರ್ಯೋಧನ ಪಾಂಡವರು ಸಹೋದರರಲ್ಲವೇ? ಸಹೋದರರೇ, ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದು ನನ್ನ ಅಭಿಮತ. ಸುಯೋಧನ, ಬೇಡವೈ ಕದನ, ಸುಯೋಧನ ಬೇಡವೈ ಕದನ, ಬೇಡವೈ ಕದನ, ಸುಯೋಧನ ಬೇಡವೈ ಕದನ. ಭರತಗಾಂಡಿ ಪುರುಷ ನಯನ, ಭರತಗಾಂಡಿ ಪುರುಷ ನಯನ ಬೇಡವೈ ಕದನ.
ಬೇಡವೈ ಕದನ ಸ್ವಜನ ಹರಣ ವಂಶನಾಶನ ಸ್ವಜನ ಹರಣ ವಂಶನಾಶನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ. ಕುಮಾರ ಸುರ್ಯೋಧನ, ಶ್ರೀಕೃಷ್ಣರ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನಗೆ ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನಡೆಯಲಿ ನಿನ್ನ ಅರಣ್ಯರೋಧನ. ಹೌದು ಸುಯೋಧನ, ನನ್ನದು ಅರಣ್ಯರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಉಪದೇಶ ಮಾಡುವುದು ನನ್ನ ಕರ್ತವ್ಯವಾಗಿದೆ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ಯೌವನದಿಂದ ನೀನು ಗರ್ವಿತನಾಗಿರುವೆ. ರಾಜ್ಯದ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುತ್ತೇನೆ ಕೇಳು. ಕುರುಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು ಮತ್ತು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನನ್ನು ಹೇಳುವುದಿಲ್ಲ. ಆದರೆ ಒಂದು ಮಾತು, ಇದು ಸಂಧಿಗೆ ಸುಸಮಯ. ಹಠ ಮಾಡಿ ಇದನ್ನು ಕಳೆದುಕೊಳ್ಳಬೇಡ. ಈ ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ಕುಳಿತುಕೋ. ನಿನಗಾಗಲಿ ಕೃಷ್ಣನಿಗಾಗಲಿ ಪಿತಾಮಹರಿಗಾಗಲಿ ಕೇವಲ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿ ಹೇಳಿದೆ. ಇನ್ನು ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನಿ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಪಾಂಡವರಿಗೆ ರಾಜ್ಯ ಬೇಕಾದರೆ ನನ್ನೊಡನೆ ಹೋರಾಡಿ ಜಯಿಸಲಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲೇ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡುವ ನಿನ್ನ ವಾಕ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುರಾಶಯದ ದುರಾಭಿಮಾನವ? ಆಗಲ್ಲ ಕೇಳು ಕೃಷ್ಣ, ನಾನು ಹೇಳುವೆನು. ಈ ಕುರುಕುಲ ಚಕ್ರೇಶ್ವರನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಹೇಳಿ ಪಾರ್ಥ? ಅದು ದುರಹಂಕಾರ. ಅಭಿಮಾನಿ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಕೊನ್ನಿ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಹುಡುಗೈದು ಅಖಂಡ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಚಿಸುತ್ತಿರುವಲ್ಲವೇ ಆ ನಿನ್ನ ಹೇಡಿ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಕೊನ್ನಿ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾಗದು. ಅಚಲ ಅಚಲ ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ ಇಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳಿತು. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯುವರು. ಸತ್ಯಕ್ಕೆ ಭಂಗ ಬರುವುದೆಂದು
ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಅದರ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶಿವನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವೇನೂ ನಡೆಯುವುದಿಲ್ಲ. ಇನ್ನು ಮಾದ್ರಿಕುಮಾರರಾದ ನಕುಲ, ಸಹದೇವ ಅವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು ಕೌರವೇಶ್ವರ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವ ಎಲ್ಲ ಕೃಷ್ಣ, ಆ ಧರ್ಮರಾಯ ಕೈಲಾಗದ ಏಡಿ ಸಾಧ್ವಿಯಂತೆ ವೇಷ ಧರಿಸಿ ಇಡೀ ಭೂಮಂಡಲವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ನಿನ್ನ ಭಂಡ ಭೀಮನ ಬಂಡಿ ಅನ್ನವನ್ನು ತಿಂದು ಇಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನು. ಅದನ್ನು ನೋಡಿದವರಾರು. ಒಂದು ವೇಳೆ ಕೊಂದಿದ್ದೆ ಆದರೂ ಅದು ನಿನ್ನಂತಹ ಸಂಚಿನಿಂದಲೇ ಇರಬಹುದು. ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನ 1000 ಆನೆಯ ಬಲವುಳ್ಳವನ ಆ ನಿನ್ನ ಬಂಡ ಭೀಮ ಅಂದು ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ದುಶ್ಯಾಸನ ಮುಡಿ ಹಿಡಿದೆಳೆ ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಅವನ 1000 ಆನೆಯ ಬಲ. ಇಂತಹ ಕೊಲೆಪಾತಕಿ ರುದ್ರಾಂಶ ಸಂಭೂತನ 1000 ಆನೆಯ ಬಲವುಳ್ಳವನ ಇನ್ನು ನಿನ್ನ ಪ್ರೇಮಿತ್ರ ಭಾರತ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ಕಟ್ಟಿ ತಕ ತೈ ಎಂದು ನರ್ತಿಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದ್ರಿಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು, ನನ್ನರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಗೋಪಾಲಕನಾದ ನಿನಗೆ ಅವರ ಪರಾಕ್ರಮಗಳು ಅತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇಷ್ಟು ಹೊತ್ತು ನೀನು ನಿಮ್ಮವರ ಪರಾಕ್ರಮವನ್ನು ಹೇಳಿದೆ. ಈಗ ನಾನು ಹೇಳುವನು ಕೇಳು ನನ್ನವರ ಪರಾಕ್ರಮವನ್ನು. ಭರತ ಕಂಡವ ಜಯಿಸಿ ಹರ್ಷದಿ ಕುರುಕುಲವ ಪಾಲಿಸುತ್ತೀರ್ಪ ಎನಗದಾರು ಸಾಟಿ. ಬಂಡ ಭೀಮನ ಕೊಂಡಿಗೆ ಸೀಳಲು ಪಂಥಗೈದ ಎನ್ನಲು ಜನಿಗದಾರು ಸಾಟಿ. ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲ ವಿಷ್ಣುವೆಂಬ ಧನುವ ಪಡೆದ ಈ ಕರ್ಣನಿಗದಾರು ಸಾಟಿ. ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ನರವರು ಮಗುಟವರ್ಧನರು. ಕೃಷ್ಣ ಕೃಷ್ಣ ಈ ಅಖಂಡ ಭರತಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯ ಅಥವಾ ನನಗೆ ದರಿ ಕಾಡು ಮೇಡುಗಳಲ್ಲಿ ಅಲೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿರುವ ಆ ಪಾಂಡವರು ಸಾಹಸಿಗಳು. ಇನ್ನು ಆ ಬಂಡ ಭೀಮನ ರುಂಡವನ್ನು ಸೀಳಲು ಬಂದಗೈದಿರುವ ಈ ನನ್ನ ಸಹೋದರ ದುಶ್ಯಾಸನ. ಇನ್ನು ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಗಳಿಸಿ ಆ ನಿನ್ನ ಪಾರ್ಥನನ್ನು ವಧಿಸಲೇಬೇಕೆಂದು ಬಣ್ಣ ತೊಟ್ಟಿರುವ ಲೋಕೈಕ ವೀರನಾದ ಪ್ರಿಯಮಿತ್ರ ಕರ್ಣ. ಇನ್ನು ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ
ಪ್ರತಿತಂತ್ರಗಳನ್ನು ಹೇಳುತ್ತಿರುವ ಸೌಬಲ ರಾಜ ಸೋದರ ಮಾವ ಶಕುನಿ, ಮಹಾಪರಾಕ್ರಮಿಗಳಾದ ಸೈಂಧವ ರಾಜ ದುರ್ಜಯ, ಏನು ದ್ರೋಣಾಚಾರ್ಯರು ಕುರುಪಾಂಡವರಿಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಅವರ ಪರಾಕ್ರಮವು ಇಡೀ ಜಗತ್ತಿಗೆ ಗೊತ್ತಿರುವುದು. ಇನ್ನು ನನ್ನ ತಾತನಾದ ಪಿತಾಮಹ ಭೀಷ್ಮರು ಅವರೇನಾದರೂ ಧನುರ್ಧಾರಿಯಾಗಿ ನಿಂತಂತೆ ಆದರೆ ಅವರನ್ನು ಎದುರಿಸುವ ವೀರನು ಶೂರನು ಈ ಚತುರ್ದಶ ಭುವನಂಗಳದಲ್ಲಿ ಯಾರೂ ಇಲ್ಲ. ಏ ಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ತಿಳಿದ ವಿಚಾರವೇ. ಇಂತಹ ಅತಿರಥರ ಮುಂದೆ ಆ ಪಾಂಡವರು ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಾಳು ಬೇಸರವೋ. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಾಳು ಬೇಸರವೋ. ಕಾಡಿ ದೊರಕದು ಕಾಡಿಗೋಗಲೆ, ಕಾಡಿ ದೊರಕದು ಕಾಡಿಗೋಗಲೆ. ಕೊಡಲಾಗದು ಈ ರಾಜ್ಯವನ್ನು, ಕೊಡಲಾಗದು ಈ ರಾಜ್ಯವನ್ನು, ಕೊಡಲಾಗದು ಈ ರಾಜ್ಯವನ್ನು. ಅಣ್ಣನ ಮಾತುಗಳೆಲ್ಲವೂ ನನಗೂ ಈ ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು, ಇಲ್ಲವಾದರೆ ಕೌರವೇಶ್ವರ ಕಡಿ ದೊಡ್ಡವೇ, ಕಡಿ ದೊಡ್ಡವೇ. ಪಡಪಡ ಕೆಡುಗರ ಪಡೆಗಳನ್ನೆಲ್ಲ, ಪಡಪಡ ಕೆಡುಗರ ಪಡೆಗಳನ್ನೆಲ್ಲ ಕಡಿ ದೊಡ್ಡವೇ. ಕುಟ್ಟುತ್ತ ಕಡಿಯುತ್ತ ದ್ರೋಹಿ, ಬೆಟ್ಟುತ್ತ ಮುರಿಯುತ್ತ ವೈರಿ. ಕುಟ್ಟುತ್ತ ಕಡಿಯುತ್ತ ದ್ರೋಹಿ, ಬೆಟ್ಟುತ್ತ ಮುರಿಯುತ್ತ ವೈರಿ. ಕುಟ್ಟುತ್ತ ಕಡಿಯುತ್ತ ಪುಡಿ ಪುಡಿ ಕಟ್ಟುವೆ, ಕೊಟ್ಟುತ್ತ ಕಡಿಯುತ್ತ ಪುಡಿ ಪುಡಿ ಕಟ್ಟುವೆ, ಕಡಿ ದಂಡುವೆ. ಪಡಪಡ ಕೆಡುಗರ ಪಡೆಗಳನ್ನೆಲ್ಲ, ಪಡಪಡ ಕೆಡುಗರ ಪಡೆಗಳನ್ನೆಲ್ಲ ಕಡಿ ದಂಡುವೆ, ಕಡಿ ದಂಡುವೆ. ಕೌರವೇಶ್ವರ ಸೈಂಧವರಾಜ, ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಈ ಹಿಂದೆ ಮಾಡಿದ ಕೃತ್ಯ ನೆನೆಸಿಕೊಂಡರೆ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದೇನು ನಿನ್ನ ಗೋಪಿಕಾಂಗನೆಯರ ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಗಳು ಇಲ್ಲ. ನಾವೇನು ಬಳೆ ತೊಟ್ಟು ಕುಳಿತಲ್ಲವೋ ಗೊಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನಿಲ್ಲ. ಇನ್ನು ಬಂದ ದಾರಿಯನ್ನು ಹಿಡಿದು ಒಳ್ಳೆಯದು, ಇಲ್ಲವಾದರೆ ಬ್ರಹ್ಮಾಂಡವನಡುವುದೀಗಲೇ, ಬ್ರಹ್ಮಾಂಡವನಡುವುದೀಗಲೇ, ಬ್ರಹ್ಮಾಂಡವನಡುವುದೀಗಲೇ. ಕುರುರಾಜನ ಭಯದಿಂದಲೇ, ಕುರುರಾಜನ ಭಯದಿಂದಲೇ ಬ್ರಹ್ಮಾಂಡವನಡುವುದೀಗಲೇ, ಬ್ರಹ್ಮಾಂಡವನಡುವುದೀಗಲೇ, ಬ್ರಹ್ಮಾಂಡವನಡುವುದೀಗಲೇ. ಆದಮರವರನ ದುರ್ಮದ ಶೀಲ, ಒದಪಿನವರನ ಕೋಲೆ ವಿಶಾಲ. ಆದಮರವರನ ದುರ್ಮದ ಶೀಲ, ಒದಪಿನವರಂ ಕೋಲೆ ವಿಶಾಲ. ಪದದಿ ಕೊಲೆದು ದೈವಂ ತರುವೆ, ಪದದಿ ಕೊಲೆದು ದೈವಂ ತರುವೆ. ಹೋದವಾಂತು ಬ್ರಹ್ಮಾಂಡವನಡುವುದೀಗಲೇ, ಬ್ರಹ್ಮಾಂಡವನಡುವುದೀಗಲೇ, ಬ್ರಹ್ಮಾಂಡವನಡುವುದೀಗಲೇ. ಅಣ್ಣ ಸುರಗರ, ನಿನ್ನನ್ನು ಕಂಡರೆ ಈ ಭೂಮಂಡಲ ನಡೆಯುತ್ತಿರುವಾಗ ಕೇವಲ ಈ ಗೊಲ್ಲನ ಮಾತಿನಾಗೆ ಮರಳಾಗುವುದು ನನಗೂ ಉಚಿತವಾಗಿ ಕಾಣುತ್ತಿಲ್ಲ. ಕೃಷ್ಣ, ಸಮರದಲ್ಲಿ ಸೆಣಸಾಡಲು ಸಿದ್ಧವಿರುವ
ಈ ಭೀಷ್ಮ, ದ್ರೋಣ, ಕರ್ಣ ಮೊದಲಾದಂತಹ ಮಹಾರಥಿಕರ ಮುಂದೆ ಸಂಧಿ ವಿಚಾರ ಹೇಳುವುದೇ ಅಪಚಾರ. ನಾವು ಸಮರದಲ್ಲಿ ಸಣಸಾಡಲು ಸಿದ್ಧವಿರುವ ಭೀಷ್ಮ, ದ್ರೋಣ ಕರಿಯರ ಮುಂದೆ ಅಣ್ಣ, ನಾವು ಸಣಸಾಡಲು ಸಿದ್ಧವಿರುವ ಭೀಷ್ಮ, ದ್ರೋಣ, ಕರ್ಣ ಮೊದಲಾದ ಮಹಾರಥಿಕರ ಮುಂದೆ ಸಂಧಿ ವಿಚಾರ ಹೇಳುವುದೇ ಅಪಚಾರ. ನಾವು ಕಾಳಗಕ್ಕಾಗಿ ಸಿದ್ಧವಿದ್ದೇವೆ. ನಮ್ಮ ನಡೆ ರಣರಂಗದ ಕಡೆ. ಆಲಿಸಿದೆಯಾ ಅಚ್ಯುತ? ನೀನೀಗ ಈ ರಾಜ್ಯಸಭೆಯಿಂದ ಹೊರಡುವುದೇ ನ್ಯಾಯಸಮ್ಮತ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಸಮಯದಲ್ಲಿ, ಸಂಧಿಯ ಅಂತಿಮ ಕಾಲದಲ್ಲಿ ವೃದ್ಧರಿಗೆ ಶಾಂತಿಯನ್ನು ಕೋರುವುದು ಈ ವೃದ್ಧರಿಗೆ ಸಹಜವಾದುದು. ಆದರೆ ನನ್ನಂತ ಕ್ಷತ್ರಿಯ ವೀರನಿಗಲ್ಲ. ನೀನು ಅವರಂತೆಯೇ ಮಾತನಾಡುತ್ತಿರುವೆಯ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕುರುಕುಲವನ್ನೇಕೆ ನಾಶ ಮಾಡಲು ಹೊರಟಿರುವೆ? ಇದು ನಿನಗೆ ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿರುವ ನೀ ದಾಸನಾರೋ ಹಿತವ ಮರೆತು ಕೆಣಕಿದೊಡೆ ಮುನ್ನ ಬರುವುದು ಭೀಕರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ದೇವಾ ವಲ್ಲಭನೇ. ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದಿರುವೆ. ಸಂಧಿಯ ನಾಟಕ ಆಡಲೆಂದು ಬಂದಿರುವೆ. ಸಲ್ಲನು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಹಠವಂತರು ನಾವು ನಿಗವಿದು ತಿಳಿವಿ, ಹಠವಂತರು ನಾವು ದಿಟವಿದು ತಿಳಿವಿ, ಹಠವಂತರು ನಾವು ಕೃಷ್ಣ ಹಠವಂತರು ನಾವು ದಿಗವಿದು ತಿಳಿವಿ, ಹಠವಂತರು ನಾವು ದಿಗವಿದು ತಿಳಿವಿ, ದುರದಳು ಪಾತನ ಶಿರವನ್ನು ತೆಗೆಯು, ದುರದಳು ಪಾತನ ಶಿರವನ್ನು ತೆಗೆಯುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ
ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬಿಡಲು ಬಂದಿರಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿಯೇ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ ಸುಯೋಧನ ಕೃಷ್ಣನ ಕಂಠ ಬಿಗಿದಂತಾಯಿತು ನಮ್ಮಿ ಕರ್ಣನ ಧರ್ಮದ ನುಡಿಗಳಿಂದ. ಹೌದಲ್ಲವೇ? ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಜಯಿಸಿ ದುರಾಶಾ, ಭಾರತ ಭೂಮಿ ಜಯಿಸಿ ದುರಾಶಾ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರಿಸಲು ಭಾರತ ಭೂಮಿ ಜಯಿಸಿ ದುರಾಶಾ, ಜಯಿಸಿ ದುರಾಶಾ. ಅರೆ ಸಿಗಲಿ ಅನುಜಾತರ, ಅರೆ ಸಿಗಲಿ ಅನುಜಾತರ, ಅರೆ ನಿಂತು ಖ್ಯಾತಿ ಪಡೆ ಸುಖಿಯಾಗು ವೀರ, ಅರೆ ನಿಂತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೀಗಿನಿ ಸೈರಣೆಯಂತಾಳೆ, ವೈರವನೆ ನೀಗಿನಿ ಸೈರಣೆಯಂತಾಳೆ. ಆದರೂ ಒಂದು ಮಾತನ್ನು ಹೇಳುವೆನು ಸುಯೋಧನ, ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರನೊಮ್ಮೆ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ನಾಶ ಮಾಡಲು ಹೊರಟಿರುವೆ? ಸುಯೋಧನ, ಪಾಂಡವರು ನಿಮ್ಮ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸಹಕಾರ, ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಲ್ಲೇ ಮಹಾಫಲವನ್ನು ಪಡೆಯುವೆ. ಶತ್ರುಗಳು ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪ್ರತಿಜ್ಞೆಯಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಜಗತ್ತು ನಿನ್ನನ್ನು ಅಪ್ರತಿಮನಿಸಿದೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ನೀಡದೆ ಹೋದರೂ ಚಿಂತೆ ಇಲ್ಲ. ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಂಬಂಧಿಸು. ದಾನವ ವಿಜಯ ಯದುಪತಿ, ಇದು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ. ಮುಂದೆ ಒದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧಾರ ಮಾಡುವ ಸಲುವಾಗಿ ಈ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಯದುಪತಿ, ಇದರಲ್ಲಿ ನನ್ನ ಅಪರಾಧವಾದರೂ ಏನು? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಹೇಳು ಕೃಷ್ಣ, ಹೇಳು. ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ಸಾಮ್ರಾಟ್ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ. ರೂಢಿಯೊಳಗವರದೆಂದು ಶ್ರೇಷ್ಠರರಿಬ್ಬರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದ
ನೀನಿದಲ್ಲವ ಅರಿತು ನೀನಿದಲ್ಲವ ಕ್ರಾಂತಿ ಮೂಡಿತೆಯೋ ಮುಕುಂದ ಕ್ರಾಂತಿ ಮೂಡಿತೆಯೋ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮಬೀರುಗಳಾದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸುಯೋಧನ, ನಿನ್ನ ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ತಿಳಿದಿರುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಆ ಶಕುನಿಯ ನೀಚ ಸಲಹೆಯಂತೆ ಯುಧಿಷ್ಠಿರನನ್ನು ರಾಜ್ಯಸಭೆಗೆ ಎಳೆತಂದದ್ದನ್ನು ಮರೆತಿರುವೆಯಾ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆತಂದು ನೀನು ಮಾಡಿದ ಅವಿಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಕಾಲದ ಋಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸತ್ಯವಂತರು ಆದ ಬಂಧುಗಳನ್ನು ನೀನು ಅನಗ್ಯವಾಗಿ ನಡೆದುಕೊಂಡ ರಾಕ್ಷಸ ವೃತ್ತಿಯನ್ನು ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪಬಂಧ, ವಿಷಪ್ರಾಸನ ಮುಂತಾದವುಗಳನ್ನು ಮರೆತಿರುವೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನರ ಬೆಣ್ಣ ಮುದ್ದೆಯಲ್ಲವೋ ಗೊಲ್ಲ. ವೀರರಿಂದ ಸಂರಕ್ಷಿತವಾದ ಕುರು ಸಾಮ್ರಾಜ್ಯ. ಏನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ನೀನು ಅರ್ಧ ರಾಜ್ಯವನ್ನು ಕೊಡದೆ ಹೋದರೂ ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ನಾಶ ಮಾಡುವನು. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಏನೆಂದೇ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡಯ್ಯ ಎಂದೆ. ಭೀಮನಿಗೆ ಒಂದು ಊರು? ಬಂಡ ಭೀಮನಿಗೆ 1 ಊರು? ಅದು ನಿನ್ನ ಭ್ರಮೆ. ಮಕಟೇಶ್ವರನ ಮರಣ ಹೋಮದ ಚರ್ಮಗೀತೆಯನ್ನು ಆಡುವ ಈ ಛಲದಂಕ ಮಲ್ಲನ ರಣಭುಜವನ್ನು ಸೆಣಸಿ ನಿಲ್ಲಬಲೆಯ? ಕೆಚ್ಚದೆ ಕಟ್ಟಾಳು ಕೌರವೇಶ್ವರನ ಹುಚ್ಚು ರೋಷವನ್ನು ರಚ್ಚಿಗೆ ಬೆಸಿ ಕೆಡಕಿ ಕೇಕೆ ಹಾಕಿ ನಿಂತಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತಟ್ಟನು ಕೃಷ್ಣ. ನಾನು ಈ ಛಲವನ್ನ ಸ್ವಯಂ ಭೂತ ಪ್ರೇತ ಪಿಶಾಚಿಗಳು ಆ ಭೂತನಾಥೇಶ್ವರನೇ ಸರಿಯೇ. ಕಲಿಯ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಹೊಳೆಯಲ್ಲಿ ಹಚ್ಚುವಾದರೂ ಸರಿಯೇ, ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದ ಈ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಚಟ್ಟಿ ಕೌರವನ್ನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಏಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ.
ಮೊದಲಿದ್ದಾರೆ ಕೊಡುವುದಿಲ್ಲವ ರಾಜ್ಯ ಕಡೆಯ ಮಾತೆಂದು ನಾ ಸಾರಿ ಕೇಳುವೆ ಕೊಡುವುದಿಲ್ಲವ ರಾಜ್ಯ ಆ ಪಾಂಡು ನಂದನರು ಎನ್ನಡನ ಇದ್ದವ ಕೃಷ್ಣ ಆ ಪಾಂಡು ನಂದನರು ಎನ್ನಡನೆ ಇದ್ದವ ಕಾಡಿಗಳಲ್ಲಿ ರಾಜ ನೋಡಿಕೊಳ್ಳುವೆನು ಕಾಡಿಗಳಲ್ಲಿ ರಾಜ ನೋಡಿಕೊಳ್ಳುವೆನು ಛಲವನ್ನು ಬಿಡೆನು ನೆಲವನ್ನು ಕೊಡೆನು ಛಲವನ್ನು ಬಿಡೆನು ನೆಲವನ್ನು ಕೊಡೆನು ಛಲವ ಬಯಸಿದ ಮುರದಿದರು ಕೊಡುವುದಿಲ್ಲವ ರಾಜ್ಯ ಕಡೆಯ ಮಾತಿಂದು ನ ಸಾರು ಕೇಳಲು ಕೊಡುವುದಿಲ್ಲವ ರಾಜ್ಯ ಪಾಂಡು ನಂದನರು ಎನ್ನಡನೆ ಯುದ್ಧವು ಯುದ್ಧದಲ್ಲಿ ಪಾಂಡವರು ಸೋತು ದಸರಾಗಿಹರು ಕೃಷ್ಣ ಯುದ್ಧದಲ್ಲಿ ಪಾಂಡವರು ಸೋತು ದಸರಾಗಿಹರು ಈಟೆಯ ನರಿಯದೆ ಈ ಪರಿ ನುಡಿವೆಯ ಈಟಿಯ ನರಿಯದೆ ಈ ಪರಿ ನುಡಿವೆಯ ಛಲವನ್ನು ಬಿಡೆನೋ ಛಲವನ್ನು ಕೊಡೆನೋ ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ ಛಲವ ಕೈಯಿಂದ ಮೊದಲಿಸಲು ಕೊಡುವುದಿಲ್ಲವ ರಾಜ್ಯ ಕಡೆಯ ಮಾತಿಂದು ನಾ ಸಾರಿದೆ ಕೊಡುವುದಿಲ್ಲವ ಬಿಡುವುದಿಲ್ಲವ ಕೊಡುವುದಿಲ್ಲವ ರಾಜ್ಯವ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ಈ ನಿನ್ನ ಕಪಟ ಮೋಸವನ್ನು ನಾನೇ ನರಿಯದವನೆಂದು ಭಾವಿಸಿದೆಯಾ ನೀನು ಈ ಹಿಂದೆ ಬಲಿ ಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನ ಪಡೆದು 1 ಅಡಿಯಿಂದ ಆಕಾಶವನ್ನು ಮತ್ತೊಂದು ಅಡಿಯಿಂದ ಭೂಮಿಯನ್ನು 3ನೇ ಅಡಿಯಿಂದ ಬಲಿ ಚಕ್ರವರ್ತಿಯನ್ನೇ ಪಾದಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ 3 ಅಡಿ ಭೂಮಿಯನ್ನು ಕೊಟ್ಟ ಬಲಿ ಚಕ್ರವರ್ತಿಯ ಪಾಡೇ ಹೀಗಾಗಬೇಕಾದರೆ ಇನ್ನು ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಪಾಡ ಏನಾಗಬಹುದೆಂದು ನಾನು ತಿಳಿದಿರೋನು ಒಂದು ಊರಲ್ಲ ಕೃಷ್ಣ ಒಂದು ಊರಲ್ಲಿ ಒಂದು ಗೋಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ ಸಾಮಾನ್ಯ ಹೊರಟು ಹೋಗು ಅದೇ ಮಾತ ಮಗಳವೇ ಕುಲಹೀನ ಕುಲವ ವರದೆಯ ಹೊರಗಳು ಕಡಿಯದೆ ಬಿಡವೆ ಕುಲಹೀನ ಕುಲವ ವರದೆಯ ಹೊರಗಳು ಕಡಿಯದೆ ಬಿಡುವೆ ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ.
ಪುರಸ್ಕರಿಸದಾದ ಮಾತನ್ನು ತಿರಸ್ಕರಿಸಿದು ಊಜಿತವಲ್ಲವೇ? ಯದುಕುಲ ಕಳಂಕ ಸ್ವರೂಪನೇ. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ ಸುಯೋಧನ? ನುಡಿಯ ಗಾನರೈತನೇ ಬಾಣ ಮತ್ತನಂತೇನ ನುಡಿಯ ಗಾನರೈತನೇ ಕೃಷ್ಣ ಮರೆಯದೆ ಸಮಯ ಗಮಿಸಿದೆಯಾದರೂ ಕುರು ಸಾಮ್ರಾಟನ ಜರಿವಂತಾದೆಯ ಮರೆಯದೆ ಸಮಯ ಗಮಿಸಿದೆಯಾದರೂ ಕುರು ಸಾಮ್ರಾಟನ ಜರಿವಂತ ಯಾರ ಒತ್ತಾಸೆಯಿಂದಲೂ ಇಬ್ಬರೇ ವೀರ ಕೌರವ ಸ್ವರಣ ಜರಿದ ಯಾರ ಒತ್ತಾಸೆಯಿಂದಲೂ ಇಬ್ಬರೇ ವೀರ ಕೌರವ ಸ್ವರಣ ಜರಿದು ಯಾರ ಒತ್ತಾಸೆಯಿಂದಲೂ ಇಬ್ಬರೇ ವೀರ ಕೌರವ ಸ್ವರಣ ಜರಿದು ನೀರಿನ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಕದಾ ತಂಡವೇ ಐದಿನ ಶಬ್ದಗಳಾಡಿದೆಯೋ ಅಪ್ಪಳಿಸುವೆ ಈ ಕದಾದ ಜ್ಞಾನ ನುಡಿದೆಯ ಜ್ಞಾನರೈತನೇ ಬಾಣ ಮತ್ತನಂತೇನ ನುಡಿದೆಯ ಜ್ಞಾನರೈತನೇ. ಅಗ್ರಜ ಸಾಧನ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಪರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಅದು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡೋಣ. ಇವರು ಎಂಥ ಸಮಯ ಬಂದರೆ ಎಂತಹ ದ್ರೋಹ ಚಿಂತನೆಗೂ ಎದುರತಕ್ಕರಲ್ಲ. ನಡೆಯೋಣ, ನಾವಿಲ್ಲಿ ಒಂದು ಕ್ಷಣ ಕಾಲವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದ ಸಹೋದರ, ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ.